ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು ಕ್ರಿಯಾಪದದ ಬೇರೆ ಬೇರೆ ರೂಪಗಳು ಹೇಗೆ ಉಂಟಾಗ್ತವೆ ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ಕ್ರಿಯಾಪದ ಅಂದರೆ ನಮಗೆಲ್ಲ ಗೊತ್ತು, ಯಾವುದೇ ಕೆಲಸ, ಕ್ರಿಯೆ ಅಥವಾ ಸ್ಥಿತಿಯನ್ನು ಸೂಚಿಸ್ತದೆ. ವರ್ಬ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಆಯಿತಾ. ಉದಾಹರಣೆಗೆ ಓಡಿದನು, ಓಡುತ್ತಾನೆ, ಓಡಿಯಾನು, ತಿನ್ನುತ್ತಾನೆ, ತಿಂದನು. ಇವುಗಳೆಲ್ಲ ಕ್ರಿಯಾಪದಗಳು, ಒಂದು ಕ್ರಿಯೆಯನ್ನು ಸೂಚಿಸ್ತವೆ. ಈ ಎಲ್ಲ ಕ್ರಿಯಾಪದಗಳಿಗೆ ಒಂದು ಮೂಲ ರೂಪ ಇರುತ್ತೆ, ಅದನ್ನು ನಾವು ಧಾತು ಅಂತ ಹೇಳ್ತೀವಿ. ಓಡಿದನು ಅನ್ನುವಂಥ ಕ್ರಿಯಾಪದದ ಮೂಲ ರೂಪ ಓಡು ಅಂತ ಇರುತ್ತೆ. ಈ ಓಡು ಅನ್ನೋದನ್ನು ನಾವು ಓಡಿದನು ಅಂತ ಮಾಡ್ಬೋದು, ಓಡುವನು ಅಂತ ಮಾಡ್ಬೋದು, ಓಡುತ್ತಾನೆ ಅಂತ ಮಾಡ್ಬೋದು, ಓಡಿಯಾನು ಅಂತ ಹೇಳ್ಬೋದು ಅಲ್ವಾ. ಈ ಮೂಲ ಧಾತುವಿನಿಂದ ನಾವು ಬೇರೆ ಬೇರೆ ರೀತಿಯ ಕ್ರಿಯಾಪದಗಳನ್ನು ಸೃಷ್ಟಿ ಮಾಡ್ಬೋದು. ಅದನ್ನು ಕ್ರಿಯಾಪದಕ್ಕೆ ಮೂಲ ರೂಪವನ್ನು ನಾವು ಧಾತು ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದು ವಿಚಾರ ನಾವು ತಿಳ್ಕೊಬೇಕಾಗಿದ್ದು ಅಖ್ಯಾತ ಪ್ರತ್ಯಯಗಳು. ಅಖ್ಯಾತ ಪ್ರತ್ಯಯಗಳೇನೆಂದರೆ ಕ್ರಿಯಾಪದದ ಕೊನೆಯಲ್ಲಿ ಬರುವಂತಹ ಪ್ರತ್ಯಯಗಳು. ಉದಾಹರಣೆಗೆ ರಾಮ ಓಡಿದ. ಓಡಿದ ಅಂದರೆ ಅದು ಕಂಪ್ಲೀಟ್ ಆಗೋದಿಲ್ಲ. ಓಡಿದನು ಅಥವಾ ಅವಳು ತಿಂದಳು ಅಂದರೆ ಹುಡುಗಿ ತಿಂತಾ ಇದ್ದಾಳೆ ಅಂತ, ತಿಂದಳು ಅಂದರೆ ಳು, ಅದು ಆಖ್ಯಾತ ಪ್ರತ್ಯಯ. ಅಂದರೆ ಕ್ರಿಯಾಪದದ ಕೊನೆಯಲ್ಲಿ ಬರುವಂಥ ಪ್ರತ್ಯಯಗಳು ಅವು ಪುರುಷ, ವಚನ ಮತ್ತು ಲಿಂಗ ಇತ್ಯಾದಿಗಳನ್ನು ಸೂಚಿಸುತ್ತೆ. ಅದನ್ನು ಕೇಳಿದಾಗ ನಮಗೆ ಇದು ಪ್ರಥಮ ಪುರುಷದಲ್ಲಿದೆಯಾ, ಉತ್ತಮ ಪುರುಷದಲ್ಲಿದೆಯಾ, ಅಥವಾ ಯಾವ ಲಿಂಗದಲ್ಲಿದೆ, ಮತ್ತು ಬಹುವಚನನ, ಏಕವಚನನ ಅನ್ನೋದನ್ನೆಲ್ಲ ಈ ಆಖ್ಯಾತ ಪ್ರತ್ಯಯಗಳು ನಮಗೆ ಹೇಳ್ತವೆ. ಹಾಗಾಗಿ ಈಗ ಒಂದು ಕ್ರಿಯಾಪದ ಆಗಬೇಕು ಅಂದರೆ ನಮಗಲ್ಲಿ ಇದು ಧಾತು ಬೇಕು ಮತ್ತು ಪ್ರತ್ಯಯಗಳು, ಆಖ್ಯಾತ ಪ್ರತ್ಯಯಗಳು ಬೇಕಾಗತ್ತೆ. ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡೋಣ. ಈಗ ಕ್ರಿಯಾಪದದಲ್ಲಿ ಎರಡು ರೀತಿ ಇದೆ. ಮೊದಲಿಗೆ ಕಾಲಸೂಚಕ ಕ್ರಿಯಾಪದಗಳು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲವನ್ನು ಸೂಚಿಸ್ತದೆ. ನಾ ಇದನ್ನು ಆಲ್ರೆಡಿ ಈ ತರಗತಿಯನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ಅದರ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿ ನೋಡ್ಕೊಳ್ಳಿ. ಇವತ್ತು ನಾವು ಅರ್ಥಸೂಚಕ ಕ್ರಿಯಾಪದಗಳನ್ನು ನೋಡ್ತಾ ಇದ್ದೀವಿ. ಅರ್ಥಸೂಚಕದಲ್ಲಿ 3 ವಿಧ: ವಿಧ್ಯರ್ಥಕ ಕ್ರಿಯಾಪದಗಳು, ನಿಷೇಧಾರ್ಥಕ ಕ್ರಿಯಾಪದಗಳು ಮತ್ತು ಸಂಭಾವನಾರ್ಥಕ ಕ್ರಿಯಾಪದಗಳು. ವಿಧ್ಯರ್ಥಕ ಅಂದರೆ ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಕೋರಿಕೆ, ಕೆಲವು ಸಮಯದಲ್ಲಿ ಸಮ್ಮತಿ ಅಂದರೆ ಒಪ್ಪಿಗೆ, ಅದನ್ನು ಸೂಚಿಸುವಂತಹ ಕ್ರಿಯಾಪದಗಳನ್ನು ನಾವು ವಿಧ್ಯರ್ಥಕ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಕ್ರಿಯೆ ನಡೆಯಲಿಲ್ಲ ಅಂದರೆ ನೆಗೆಟಿವ್ ಆಗಿ ಹೇಳುವಂಥದ್ದು, ಆ ಕ್ರಿಯಾಪದಗಳನ್ನು ನಾವು ನಿಷೇಧಾರ್ಥಕ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಕ್ರಿಯೆಯ ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ಆಗಬಹುದು, ಆಗದಲೇ ಇರಬಹುದು ಅನ್ನುವಂತಹ ಸಂದರ್ಭದಲ್ಲಿ ನಾವು ಸಂಭಾವನಾರ್ಥಕ ಕ್ರಿಯಾಪದಗಳನ್ನು ಉಪಯೋಗಿಸ್ತೀವಿ. ಉದಾಹರಣೆಗೆ ಮಾಡಲಿ ಅನ್ನೋದು ವಿಧ್ಯರ್ಥಕ ಕ್ರಿಯಾಪದ. ರಾಮನು ಊಟವನ್ನು ಮಾಡಲಿ. ಮಾಡಲಿ ಅನ್ನೋದು ಒಪ್ಪಿಗೆ ಇರ್ಬೋದು, ಅಥವಾ ಮಾಡಲಿ ಅನ್ನೋ ಕೋರಿಕೆ ಇರ್ಬೋದು, ಆಜ್ಞೆ ಇರ್ಬೋದು, ಏನೇ ಇರ್ಬೋದು, ಅದು ಯಾವ ಕಾಂಟೆಕ್ಸ್ಟ್ ಮೇಲೆ ಹೋಗುತ್ತೆ, ಆದರೆ ಅವೆಲ್ಲವೂ ವಿಧ್ಯರ್ಥಕ ರೂಪವನ್ನು ತೋರಿಸುತ್ತೆ. ಅದೇ ರಾಮನು ಊಟವನ್ನು ಮಾಡನು ಅಂದರೆ ಅವನು ಮಾಡೋದಿಲ್ಲ, ಅವನಿಗೆ ಸಿಟ್ಟು ಬಂದಿದೆ ಇವತ್ತು, ಹಾಗಾಗಿ ಅವನು ಊಟವನ್ನು ಮಾಡನು. ಅಥವಾ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದಾನೆ, ಅಲ್ಲಿ ಊಟ ಮಾಡ್ಕೊಂಡು ಬರ್ತಾನೆ, ಹಾಗೆ ಮನೆಯಲ್ಲಿ ರಾಮನು ಊಟವನ್ನು ಮಾಡನು ನಿಷೇಧಾರ್ಥಕ ರೂಪವನ್ನು ಹೇಳುತ್ತೆ. ಸಂಭಾವನಾರ್ಥಕ ಮಾಡಿಯಾನು, ರಾಮ ಹೊರಗಡೆ ಹೋಗಿದ್ದಾನೆ, ಹೊರಗಡೆನೂ ಊಟ ಮಾಡ್ಕೊಂಡು ಬರ್ಬೋದು, ಹಾಗಾಗಿ ಮನೆಯಲ್ಲಿ ಊಟ ಮಾಡಿಯಾನು. ಗ್ಯಾರಂಟಿ ಇಲ್ಲ, ಮಾಡಿದರೆ ಮಾಡ್ತಾನೆ, ಇಲ್ಲ ಅಂದರೆ ಇಲ್ಲ. ಅದನ್ನು ನಾವು ಮಾಡಿಯಾನು ಅನ್ನುವಂತಹ ಸಂಭಾವನಾರ್ಥಕ ರೂಪದಲ್ಲಿ ಹೇಳ್ತೀವಿ. ಇದನ್ನು ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ವಿಧ್ಯರ್ಥಕ. ವಿಧ್ಯರ್ಥಕ ಕ್ರಿಯಾಪದಗಳನ್ನು ಹೇಗೆ ಮಾಡೋದು? ಧಾತು, ಎಲ್ಲ ಕ್ರಿಯಾಪದಗಳಿಗೂ ಧಾತು ಬೇಕೇ ಬೇಕು. ಅದಾದಮೇಲೆ ವಿಧ್ಯರ್ಥಕ ಅಖ್ಯಾತ ಪ್ರತ್ಯಯಗಳನ್ನು ಸೇರಿಸಿ ವಿಧ್ಯರ್ಥಕ ಕ್ರಿಯಾಪದಗಳು ಆಗುತ್ತೆ. ಈಗ ನಾವು ಆಗಲೇ ನೋಡಿದ್ವಿ, ಆಶೀರ್ವಾದ, ಅಪ್ಪಣೆ, ಆಜ್ಞೆ, ಕೋರಿಕೆ, ಈ ಭಾವ ಇದ್ದರೆ ಆ ಕ್ರಿಯಾಪದದಲ್ಲಿ ಅದನ್ನು ವಿಧ್ಯರ್ಥಕ ಕ್ರಿಯಾಪದ ಅಂತ ಹೇಳ್ತೀವಿ. ಒಂದು ಸ್ವಲ್ಪ ಉದಾಹರಣೆಗಳ ಮೂಲಕ ನಾವು ಕೂಡ ನೋಡ್ಬೋದು. ಈಗ ನಿನಗೆ ಜಯವಾಗಲಿ, ಇದು ಹಾರೈಕೆ ಇರಬಹುದು, ಅಥವಾ ಹಿರಿಯರು ಹೇಳ್ತಾ ಇದ್ರೆ ಆಶೀರ್ವಾದ ಇರಬಹುದು ಅಲ್ವಾ. ದೇವರು ನಿನಗೆ ಒಳ್ಳೆಯದು ಮಾಡಲಿ ಅನ್ನೋದು ಆಶೀರ್ವಾದ. ಅವನು ಪಾಠವನ್ನು ಓದಲಿ ಅನ್ನೋದು ಹಾರೈಕೆ ಅಥವಾ ಆಜ್ಞೆನೂ ಇರ್ಬೋದು. ಗುರುಗಳು ಹೇಳ್ತಾ ಇದ್ರೆ ಅವನ ಪಾಠವನ್ನು ಓದಲಿ, ಅಥವಾ ಮನೆಯಲ್ಲಿ ತಂದೆ ಹೇಳ್ತಾರೆ ಅವನ ಪಾಠವನ್ನು ಓದಲಿ, ಎಲ್ಲೂ ಹೋಗೋದು ಬೇಡ ಅಂತ, ಅವಾಗ ಅದು ಆಜ್ಞೆ ಇರ್ಬೋದು ಅಲ್ವಾ. ಅವನು ಹಾಳಾಗಿ ಹೋಗಲಿ, ಇದು ಕೂಡ ಒಂದು ರೀತಿಯ ಕೆಟ್ಟ ಹಾರೈಕೆ, ಅದು ಕೂಡ ವಿಧ್ಯರ್ಥಕ ಕ್ರಿಯಾಪದ. ನೀನು ಶಾಲೆಗೆ ಹೋಗು, ಅದು ಕೂಡ ವಿಧ್ಯರ್ಥಕ. ದಯವಿಟ್ಟು ಹಣ್ಣನ್ನು ತಿನ್ನಿ ಅನ್ನೋದು ಕೂಡ ಇಲ್ಲಿ ವಿಧ್ಯರ್ಥಕ. ಅವು ನಿಮಗೆ ಕೋರಿಕೆ, ಆಜ್ಞೆ ಅಥವಾ ಆಶೀರ್ವಾದ, ಅಪ್ಪಣೆಯನ್ನು ತಿಳಿಸುತ್ತೆ. ಹೇಗೆ
ಮಾಡೋದು ಈ ರೀತಿಯ ವಿದ್ಯಾರ್ಥಕ ಕ್ರಿಯಾ ಧಾತುವನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ಇಲ್ಲಿ ಎಕ್ಸಾಂಪಲ್ ಜೊತೆ ನೋಡೋದು. ಯಾಕಂದರೆ ಇಲ್ಲಿ ಪುರುಷಾರ್ಥಗಳು ಬಹಳ ಮುಖ್ಯ ಆಗುತ್ತೆ ಕನ್ನಡದಲ್ಲಿ. ಉತ್ತಮ ಪುರುಷ ಅಂದರೆ ನಾನು ಉತ್ತಮ ಅಲ್ವಾ? ನಾನು, ನಾವು ಅನ್ನೋದು ಕನ್ನಡದಲ್ಲಿ ಉತ್ತಮ ಪುರುಷ. ನೀನು, ನೀವು ಅನ್ನೋದನ್ನು ನಾವು ಮಧ್ಯಮ ಪುರುಷ ಅಂತ ಹೇಳ್ತೀವಿ. ಅವನು, ಅವರು, ಅವಳು, ಅದು, ಅವು, ಅವುಗಳೆಲ್ಲ ಪ್ರಥಮ ಪುರುಷ, ಅನ್ಯ ಪುರುಷ ಅಂತಲೂ ಉಪಯೋಗಿಸ್ತಾರೆ. ಬೇರೆಯವರನ್ನು ಕುರಿತು ಹೇಳೋದನ್ನು ನಾವು ಪ್ರಥಮ ಪುರುಷ ಅಂತ ಹೇಳ್ತೀವಿ. ನಮ್ಮನ್ನು ಕುರಿತು ಹೇಳೋದನ್ನು ಉತ್ತಮ ಪುರುಷ. ಆಮೇಲೆ ನಮ್ಮ ಎದುರುಗಡೆ ಇರುವ ನಿನ್ನನ್ನು ಹೇಳೋದನ್ನು ನಾವು ಮಧ್ಯಮ ಪುರುಷ ಅಂತ ಹೇಳ್ತೀವಿ. ಆಯಿತಾ? ಇವಾಗ ನಾವು ಒಂದು ಧಾತುವನ್ನು ತಗೊಳ್ಳೋಣ. ಮಾಡು ಅನ್ನುವಂಥ ಧಾತು ಅಂತ ಇಟ್ಕೊಳ್ಳಿ. ಮಾಡು, ಅದಕ್ಕೆ ಅಖ್ಯಾತ ಪ್ರತ್ಯಯ ಸೇರಿದರೆ ಉತ್ತಮ ಪುರುಷದಲ್ಲಿ ನಾನು ಮಾಡುವೆ. ಅದೇ ಬಹುವಚನ ಆದರೆ ನಾವು ಮಾಡೋಣ. ಇದು ವಿದ್ಯಾರ್ಥಕ ರೂಪ, ಮಾಡು ಧಾತುವಿನ ವಿದ್ಯಾರ್ಥಕ ರೂಪ. ನಾನು ಹೋಮ್ವರ್ಕ್ ಮಾಡುವೆ ಅಲ್ವಾ? ನಾವು ಡ್ಯಾನ್ಸ್ ಮಾಡೋಣ. ಅವುಗಳು ವಿದ್ಯಾರ್ಥಕ ರೂಪಗಳು ಉತ್ತಮ ಪುರುಷದಲ್ಲಿ. ಅದೇ ಮಧ್ಯಮ ಪುರುಷ ಅಂದರೆ ನೀನು. ಆವಾಗ ನೀನು ಮಾಡು. ಇಲ್ಲಿ ಊ ಬರಬೇಕು, ಆಲ್ರೆಡಿ ಊ ಇದೆ, ಹಾಗೆ ಉಳ್ಕೊಳ್ಳುತ್ತೆ. ಅದೇ ಬಹುವಚನ ಅಂತ ಆದರೆ ನೀವು ಮಾಡಿ. ಇದು ಮಧ್ಯಮ ಪುರುಷದಲ್ಲಿ. ಅದೇ ಪ್ರಥಮ ಪುರುಷದಲ್ಲಿ ನೀವು ಬೇರೆ ಭಾಗಗಳನ್ನ ನೋಡಿದಾಗ ಅಲ್ಲಿ ನಿಮಗೆ ಪುಲ್ಲಿಂಗ, ಸ್ತ್ರೀಲಿಂಗ ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಆದರೆ ವಿದ್ಯಾರ್ಥಕ ಕ್ರಿಯಾಪದಗಳ ಮಟ್ಟಿಗೆ ಎಲ್ಲ ಕಡೆನೂ ಅಲಿ ಅನ್ನೋದು ಬಂದರೆ ಸಾಕಾಗತ್ತೆ. ಆಖ್ಯಾತ ಪ್ರತ್ಯಯ ಅಲಿ. ಓಕೆ, ಈಗ ಅವನು ಮಾಡಲಿ, ಅವರು ಮಾಡಲಿ, ಅವಳು ಮಾಡಲಿ, ಅದು ಮಾಡಲಿ, ಅವು ಮಾಡಲಿ, ಏನೂ ವ್ಯತ್ಯಾಸ ಆಗೋದಿಲ್ಲ. ಎಲ್ಲದಕ್ಕೂ ಅಲಿ ಅನ್ನುವಂತಹ ಆಖ್ಯಾತ ಪ್ರತ್ಯಯ. ಏಕವಚನದಲ್ಲೂ ಅಷ್ಟೇ, ಬಹುವಚನದಲ್ಲೂ ಅಷ್ಟೇ. ಆಯಿತಾ? ಈಗ ಹೋಗು ಅನ್ನೋದೇನಾಗತ್ತೆ? ಹೋಗುವೆ, ಹೋಗೋಣ, ಹೋಗು, ಹೋಗಿ, ಹೋಗಲಿ. ಈ ರೀತಿಯ ಫಾರ್ಮನ್ನು ತಗೊಳುತ್ತೆ. ಸಾಧಾರಣವಾಗಿ ಪರೀಕ್ಷೆಯಲ್ಲಿ ನಿಮಗೆ ಪ್ರಥಮ ಪುರುಷದನ್ನೇ ಕೇಳೋದು ಜಾಸ್ತಿ, ಆದರೆ ಈ ಥರದನ್ನು ಕೇಳೋದಿಲ್ಲ ಅಂತ ಇಲ್ಲ. ಆದರೆ ಅಲಿ, ಹೋಗಲಿ, ಮಾಡಲಿ, ತಿನ್ನಲಿ, ತಿಳಿಯಲಿ, ಆ ಥರದ್ದು ಕೇಳೋದು ಜಾಸ್ತಿ ಇರುತ್ತೆ. ಆದರೆ ಉಳಿದದ್ದನ್ನು ಕೂಡ ನೀವು ತಿಳ್ಕೊಂಡಿರಬೇಕು. ಓಕೆ, ನಡೆ ಧಾತುವನ್ನು ತಗೊಂಡ್ರೆ ನಾನು ನಡೆವೇ ಆಗೋದಿಲ್ಲ. ಬಂದಾಗ ಅಲ್ಲಿ ಯು ಫಾರ್ಮನ್ನು ತಗೊಳತ್ತೆ, ಉವೆ ಅನ್ನುವಂಥ ಫಾರ್ಮ್. ಆಯಿತಾ? ನಡೆಯುವೆ ಅಂತ ಆಗತ್ತೆ. ಹಾಗೆ ತಿಳಿ ಬಂದಾಗಲೂ ಕೂಡ ತಿಳಿಯುವೆ ಅಂತ ಆಗತ್ತೆ. ಹಿಡಿ ಬಂದಾಗ ಹಿಡಿಯುವೆ, ಹಿಡಿಯೋಣ, ಈ ಥರ. ವೇ ಪ್ಲಸ್ ಇಲ್ಲಿ ಹಿಡಿ ಪ್ಲಸ್ ವೇ, ಹಿಡಿವೆ ಅಂತ ಆಗಲ್ಲ, ಹಿಡಿಯುವೆ. ಇದು ಏನು ನಮ್ಮ ಧಾತು ಏನಿದೆ, ಇಲ್ಲಿ ಇಕಾರ ಅಂತ ಧಾತು ಅಲ್ವಾ? ಇಲ್ಲಿ ಧಾತು ಏಕಾರ ಅಂತ ಧಾತು. ಏಕಾರ ಅಂತ ಎಯಿಂದ ಎಂಡ್ ಆಗುವಂಥ ಮತ್ತು ಇ ಇಂದ ಎಂಡ್ ಆಗುವಂಥ ಧಾತು ಇದ್ದಾಗ ಮಧ್ಯ ಒಂದು ಯ ಅನ್ನೋದು ಎಕ್ಸ್ಟ್ರಾ ಬರುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಆಯಿತಾ? ಹಾಗಾಗಿ ನಡೆ ಅನ್ನೋದು ನಡೆವೆ ಅಂತ ಆಗಲ್ಲ, ನಡೆಯುವೆ ಅಂತ ಆಗತ್ತೆ. ತಿಳಿಯುವೆ ಅಂತ ಆಗತ್ತೆ. ಆಮೇಲೆ ಹಿಡಿಯುವೆ ಅಂತ ಆಗತ್ತೆ. ಇಲ್ಲಿ ಉತ್ತಮ ಪುರುಷದಲ್ಲಿ. ಇಲ್ಲಿ ಕೂಡ ಈಗ ನಡೆ ಅನ್ನೋದು ನೀನು ನಡೆ, ಅಥವಾ ಇದು ಬಹುವಚನ ಹೇಳುವಾಗ ನೀವು ನಡೆಯಿರಿ. ಇಲ್ಲಿ ನಿಮಗೆ ಮಧ್ಯಮ ಪುರುಷ ಇದೆಯಲ್ಲ, ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಎಷ್ಟೊಂದು ಸಲ ಅದು ರೂಲ್ಸ್ಗೆ ಸರಿಯಾಗಿ ಹೋಗೋದೇ ಇಲ್ಲ. ನಡೆ ಪ್ಲಸ್ಸು ನಡೆವು ಅಂತ ಆಗೋದಿಲ್ಲ, ನಡೆ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಆಯಿತಾ? ಮತ್ತು ಇಲ್ಲಿ ನಡೆ ಮತ್ತು ನಡೆಯಿರಿ ಅಂತ ಆಗುತ್ತೆ. ಈ ಮುಂದೆ ಒಂದು ರೀ ಬರುತ್ತೆ. ನೀವು ಗಮನಿಸ್ಕೊಂಡಿರಬೇಕು. ಇದಕ್ಕೆ ಪರ್ಟಿಕ್ಯುಲರ್ ರೂಲ್ಸ್ ಅಂತ ಇನ್ನೊಂದು ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಈ ಮಧ್ಯಮ ಪುರುಷದಲ್ಲಿ ನೀನು, ನೀವು ಅಂತ ಹೇಳುವಾಗ ವಿದ್ಯಾರ್ಥಕದಲ್ಲಿ ಈ ಮಧ್ಯಮ ಪುರುಷ ಹೆಚ್ಚು ಕಡಿಮೆ ಏನು ಫಾರ್ಮ್ ಇದೆಯೋ ಅದೇ ಫಾರ್ಮ್ ಇರುತ್ತೆ. ಮತ್ತು ಎಂಡಲ್ಲಿ ರೀ ಅನ್ನೋದು ಬರುತ್ತೆ ಅನ್ನೋದನ್ನು ನೀವು ಬೇರೆ ಬೇರೆ ಧಾತುಗಳ ಮೇಲೆ ಉಪಯೋಗಿಸ್ಕೊಂಡು ಗಮನಿಸ್ಕೊಂಡಿರಬೇಕು. ಅದಕ್ಕಾಗಿ ನಾನು ಇಷ್ಟೊಂದು ಉದಾಹರಣೆಗಳನ್ನ ನಾವಿಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಆಯಿತಾ? ಆದರೆ ಪ್ರಥಮ ಪುರುಷ ಮಾತ್ರ ಅಲಿ, ಎಲ್ಲೂ ನಿಮಗೆ ವ್ಯತ್ಯಾಸ ಆಗೋದಿಲ್ಲ. ತಿಳಿಯಲಿ, ಹಿಡಿಯಲಿ, ನಡೆಯಲಿ, ಈ ಥರ ಬರುತ್ತೆ. ಆಯಿತಾ? ಇದು ವಿದ್ಯಾರ್ಥಕ. ಆಶೀರ್ವಾದ, ಅಪ್ಪಣೆ ಅಥವಾ ಆಜ್ಞೆ, ಕೋರಿಕೆಯನ್ನು ಹೇಳುತ್ತೆ. ಇವಾಗ ನಾವು ನಿಷೇಧಾರ್ಥಕ ಅಂದರೆ ಕ್ರಿಯೆ ನಡೆಯಲಿಲ್ವಾ ಅನ್ನುವಂಥ ಅರ್ಥದಲ್ಲಿ ಇದು ಹೇಳುತ್ತೆ. ಇವಾಗ ಧಾತು ಮತ್ತು ನಿಷೇಧಾರ್ಥಕ ಆಖ್ಯಾತ ಪ್ರತ್ಯಯಗಳು. ಇಲ್ಲಿ ಪ್ರಥಮ ಪುರುಷದಲ್ಲಿ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಇವು ಮೂರೂ ಇದ್ದಲ್ಲೂ ಕೂಡ ಬೇರೆ ಆಗುತ್ತೆ. ಇಲ್ಲಿ ತೊಂದರೆನೇ ಇರಲಿಲ್ಲ ವಿದ್ಯಾರ್ಥಕದಲ್ಲಿ. ಪ್ರಥಮ ಪುರುಷದಲ್ಲಿ ಎಲ್ಲವೂ ಅಲಿ ಅಂತಲೇ ಬರ್ತಾಯಿತ್ತು. ಆದರೆ ಇಲ್ಲಿ ಹಾಗಲ್ಲ.
ನಿಷೇಧಾರ್ಥಕ ಮಾಡುವಾಗ ಪುಲ್ಲಿಂಗದಲ್ಲಿ ಬೇರೆ ರೂಪ ತಗೊಳುತ್ತೆ, ಸ್ತ್ರೀಲಿಂಗದಲ್ಲಿ ಬೇರೆ ರೂಪ ತಗೊಳುತ್ತೆ, ಮತ್ತು ನಪುಂಸಕಲಿಂಗದಲ್ಲಿಯೂ ಕೂಡ ಬೇರೆ ರೂಪವನ್ನು ತೆಗೆದುಕೊಳ್ಳುತ್ತೆ. ನಾವು ಒಂದು ಉದಾಹರಣೆಯನ್ನು ನೋಡೋಣ. ಈಗ ಮಾಡು, ಮಾಡು ಅನ್ನೋದು ಧಾತು. ಈಗ ನಾನು ಮಾಡೆ, ನಾನು ಮಾಡೆನು ಅಥವಾ ನಾವು ಮಾಡೆವು. ಈಗ ಇಲ್ಲಿ ಅಖ್ಯಾತ ಪ್ರತ್ಯಯ ಏಕವಚನದಲ್ಲಿ ಎ ಅಥವಾ ಏನು ಯಾವ್ದು ಬೇಕಾದರೂ ಉಪಯೋಗಿಸ್ಬೋದು. ನಾನು ಮಾಡೆ, ನಾನು ಆ ಕೆಲಸವನ್ನು ಮಾಡಲ್ಲ ಅನ್ನುವ ಅರ್ಥದಲ್ಲಿ ಹೇಳೋದು ನಿಷೇಧಾರ್ಥಕ ಅಲ್ವಾ. ನಾನು ಮಾಡೆನು ಎರಡು ಹೇಳ್ಬೋದು. ಹಾಗಾಗಿ ಏಕವಚನಕ್ಕೆ ಮಾಡೆ, ಮಾಡೆನು ಎರಡೂ ಸರಿಯಾದ ಫಾರ್ಮ್ಗಳು. ಬಹುವಚನದಲ್ಲಿ ಮಾಡೆವು, ನಾವು ಆ ಕೆಲಸವನ್ನು ಮಾಡೆವು, ನಾವು ಕಾಪಿ ಹೊಡೆಯುವ ಕೆಲಸವನ್ನು ಮಾಡೆವು, ಆ ಥರ ಆಯಿತಾ. ಹಾಗೆ ಈಗ ನೀವು ಮಧ್ಯಮ ಪುರುಷವನ್ನು ತಗೊಂಡ್ರೆ ಎ ಬರುತ್ತೆ, ನಾನು ಮಾಡೆ. ಇಲ್ಲಿ ನೋಡಿ, ಇಲ್ಲೂ ಎ ಬರುತ್ತೆ, ಇಲ್ಲೂ ಎ ಬರುತ್ತೆ. ಸೊ ನಾನು ಮಾಡೆ ಅಂದರೆ ನಾನು ಮಾಡೋದಿಲ್ಲ ಅಂತ, ನೀನು ಮಾಡೆ ಅಂತ ಹೇಳಿದರೆ ನೀನು ಮಾಡೋದಿಲ್ಲ ಅನ್ನೋ ಅರ್ಥದಲ್ಲಿ ಬರುತ್ತೆ. ನೀನು ಆ ಕೆಲಸವನ್ನು ಮಾಡೆ, ನನಗೆ ನಂಬಿಕೆ ಇದೆಯಪ್ಪ ನೀನು ಆ ಕೆಲಸವನ್ನು ಮಾಡೆ. ಅದು ಯಾವುದೋ ಕೆಟ್ಟ ಕೆಲಸ ಆಗಿದ್ದರೆ ನಾವು ಹೇಳ್ಬೋದು ನೀನು ಮಾಡೆ, ಅಥವಾ ಯಾವುದಾದ್ರು ಕಷ್ಟದ ಕೆಲಸ ಇದ್ದರೆ ನಿನ್ನ ಹತ್ರ ಆಗೋದಿಲ್ಲ ಅಂತ ಹೇಳೋಕ್ಕೆ ನೀನು ಮಾಡೆ, ಆ ಥರ ಹೇಳ್ಬೋದು. ಹಾಗಾಗಿ ಇಲ್ಲೇನಾಗುತ್ತೆ, ಉತ್ತಮ ಪುರುಷದಲ್ಲೂ ಕೂಡ ಎ ಬರುತ್ತೆ, ಮಧ್ಯಮ ಪುರುಷದಲ್ಲೂ ಕೂಡ ಎ ಬರುತ್ತೆ. ಆದರೆ ಉತ್ತಮ ಪುರುಷದಲ್ಲಿ ಎ ಬದಲಿಗೆ ನಾವು ಏನು ಅಂತ ಉಪಯೋಗಿಸ್ಬೋದು. ಮಾಡೆನು, ನಾನು ಮಾಡೆನು ಅಂತ ಹೇಳ್ಬೋದು. ಅದೇ ಮಧ್ಯಮ ಪುರುಷದಲ್ಲಿ ನೀನು ಮಾಡೆ, ಆಯಿತಾ. ಬಹುವಚನ ಇದ್ದರೆ ನೀವು ಮಾಡರಿ, ಆಯಿತಾ. ಆದರೆ ಒಂದು ಹೇಳ್ಬೇಕು ನಾನು ನಿಮಗಿಲ್ಲಿ, ಈ ಬಹುವಚನ ಫಾರ್ಮ್ ಇದೆಯಲ್ಲ ಮಧ್ಯಮ ಪುರುಷದ್ದು, ಮಾಡರಿ, ಅಥವಾ ಇಲ್ಲಿ ಹೋಗು ಬಂದರೆ ಹೋಗರಿ, ಅಥವಾ ತಿಳಿ ಬಂದರೆ ತಿಳಿ ಪ್ಲಸ್ ಎ ಪ್ಲಸ್ ಅರಿ, ತಿಳಿಯರಿ, ಈ ರೀತಿಯ ಫಾರ್ಮ್ ಇದೆಯಲ್ಲ, ಇದನ್ನು ನಾವು ಉಪಯೋಗಿಸೋದು ಬಹಳ 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 ಕಡಿಮೆ. ಗ್ರಾಮರ್ ರೂಲ್ಸ್ ಪ್ರಕಾರ, ವ್ಯಾಕರಣದ ರೂಲ್ಸ್ ಪ್ರಕಾರ ಇದಿದೆ, ಆದರೆ ನೀವು ಮಾಡೋದಿಲ್ಲಪ್ಪ ಅಂತ ಹೇಳ್ತೀವೇ ಹೊರತು ನೀವು ಮಾಡರಿ ಅನ್ನೋ ಒಂದು ರೀತಿ ನಾವು ಕನ್ನಡದಲ್ಲಿ ಉಪಯೋಗಿಸೋದಿಲ್ಲ, ಆಯಿತಾ. ಆದರೆ ಇಲ್ಲಿ ಕೊಟ್ಟಿದ್ದೀನಿ ಒಂದು ವ್ಯಾಕರಣದ ದೃಷ್ಟಿಯಿಂದ, ಅಥವಾ ನಿಮಗೆ ಪರೀಕ್ಷೆಯಲ್ಲಿ ಕೇಳಿದರೆ ಇದು ಯಾವ ಫಾರ್ಮ್ ಅಂತ ನಿಮಗೆ ಅರ್ಥ ಆಗಬೇಕು ಅಂತ. ಸಾಧಾರಣವಾಗಿ ಮಾತಾಡುವಾಗ ನಾವು ಈ ಮಧ್ಯಮ ಪುರುಷದ ನಿಷೇಧಾರ್ಥಕ ಬಹುವಚನದಿದೆಯಲ್ಲ ಎಸ್ಪೆಷಲಿ, ಅದನ್ನು ನಾವು ಉಪಯೋಗಿಸೋದಿಲ್ಲ. ನೀವು ಮಾಡರಿ ಅಂತ ಹೇಳಲ್ಲ ನಾವು, ನೀವು ಮಾಡಲ್ಲಪ್ಪ, ನೀವು ಮಾಡಲ್ಲ ಹಾಗೆ ಹೇಳ್ತೀವಿ ಅಲ್ವಾ. ಇದೆಲ್ಲವೂ ನೀವು ಗಮನದಲ್ಲಿಟ್ಕೊಳ್ಳಿ. ನಾವು ಉಪಯೋಗಿಸೋದು ಕಡಿಮೆ, ಆದರೆ ವ್ಯಾಕರಣದ ಪ್ರಕಾರ ಈ ಥರ ಉಪಯೋಗಿಸ್ತಾರೆ. ಆಮೇಲೆ ಇವಾಗ ಇದು ಪ್ರಥಮ ಪುರುಷ ಪುಲ್ಲಿಂಗ ಅವನು, ಓಕೆ, ಅವನು ಮಾಡನು, ಅವರು ಮಾಡರು. ಅದೇ ಸ್ತ್ರೀಲಿಂಗ ಬಂದರೆ ಅವಳು ಮಾಡು ಪ್ಲಸ್ ಅಳು, ಮಾಡಳು, ಅವರು ಮಾಡರು. ಅದೇ ನಪುಂಸಕಲಿಂಗ ಬಂದರೆ ಅದು ಮಾಡದು, ಅವು ಮಾಡವು, ಈ ಥರ ಬದಲಾವಣೆ ಆಗುತ್ತೆ. ಹೋಗು ಕೂಡ ಹಾಗೆ ಆಗುತ್ತೆ. ನಾನು ಹೋಗೆ ಅಂತಲೂ ಹೇಳ್ಬೋದು, ನಾನು ಹೋಗೆನು, ನಾನು ಅಲ್ಲಿಗೆ ಹೋಗೆ, ನಾನು ಹೋಗಲ್ಲ ಅಲ್ಲಿಗೆ ಅಂತ ಆ ಥರ, ಅಥವಾ ನಾನು ಹೋಗೆನು, ಆ ಥರನೂ ಕೂಡ ನಾವು ಉತ್ತಮ ಪುರುಷದಲ್ಲಿ ಹೇಳ್ಬೋದು. ಬಹುವಚನ ಆದರೆ ನಾವು ಹೋಗೆವು ಅಂತ ಹೇಳಿಬಿಟ್ಟು. ಅದೇ ಮಧ್ಯಮ ಪುರುಷ ಆದರೆ ನೀನು ಹೋಗೆ, ನೀನಂತೂ ಖಂಡಿತ ಹೋಗಲ್ಲಪ್ಪ ಅಲ್ಲಿಗೆ ಅಂತ ಹೇಳುವ ರೀತಿಯಲ್ಲಿ ನೀನು ಹೋಗೆ, ನೀವು ಹೋಗರಿ, ಈ ಥರ ನಾವು ಉಪಯೋಗಿಸ್ತೀವಿ. ಹಾಗೆ ಬೇರೆ ಬೇರೆ ಧಾತುಗಳನ್ನು ನಾನು ಕೊಟ್ಟಿದ್ದೀನಿ, ನೀವು ನೋಡ್ಕೊಳ್ಬೋದು, ಆಯಿತಾ. ಇದು ನಿಷೇಧಾರ್ಥಕ ರೂಪ. ಇನ್ನೊಂದು ಸಂಭಾವನಾರ್ಥಕ ರೂಪ, ಅಂದರೆ ಕ್ರಿಯೆ ನಡೆಯುವಲ್ಲಿ ಸಂಶಯ ಅಥವಾ ಊಹೆ ಆಗಬಹುದು, ಆಗದಲೇ ಇರಬಹುದು ಅನ್ನೋದನ್ನು ನಾವು ಸಂಭಾವನಾರ್ಥಕ ಅಂತ ಹೇಳ್ತೀವಿ. ಉದಾಹರಣೆಗೆ ಈಗ ನಾವು ಒಂದು ಧಾತು ತಗೊಂಡ್ರೆ ಮಾಡು ಅನ್ನುವಂತಹ ಧಾತು ತಗೋತೀವಿ ಅಂತ ಇಟ್ಕೊಳ್ಳಿ. ಮಾಡು, ನಾನು ಮಾಡು, ಇದು ಉತ್ತಮ ಪುರುಷ, ನಾನು ಮಾಡು ಪ್ಲಸ್ ಏನು, ಮಾಡೇನು, ಆ ಥರ ಅಲ್ಲ, ಮಾಡಿ ಏನು ಅಂತ ಆಗತ್ತೆ. ನೀವು ಇಲ್ಲಿ ಗಮನಿಸಬೇಕು, ಡು ಇರೋದು ಡಿ ಆಗತ್ತೆ ಮತ್ತು ಎ ಬರುತ್ತೆ. ಸೊ ಮಾಡು ಅಂದಾಗ ನಾನು ಮಾಡಿ ಏನು, ನಾವು ಮಾಡಿಯೇವು ಅಂತ ಆಗತ್ತೆ. ಅದೇ ಮಧ್ಯಮ ಪುರುಷ ಆದರೆ ನೀನು ಮಾಡಿಯೇ, ಈ ಓಕೆ, ನೀನು ಮಾಡಿಯೇ, ನೀವು ಮಾಡೀರಿ ಅಂತ ಆಗುತ್ತೆ. ಪ್ರಥಮ ಪುರುಷದಲ್ಲಿ ಅವನು ಮಾಡಿಯಾನು. ಈಗ ಇದು ಮಾಡು ಪ್ಲಸ್ ಆನು, ಮಾಡಾನು ಅಂತಲೂ ಎಷ್ಟೊಂದು ಕಡೆ ಉಪಯೋಗಿಸ್ತಾರೆ. ಅಂದರೆ ಮಾತಾಡುವಾಗ ನಾವು ಉಪಯೋಗಿಸೋದಿಲ್ಲ, ನೀವು ಗ್ರಾಮರ್ ಬುಕ್ಗಳಲ್ಲಿ ಅಲ್ಲಿ ಇಲ್ಲಿ ಹೇಳಿದಾಗ ಮಾಡಾನು ಅನ್ನೋ ರೂಪವನ್ನು ಕೂಡ ಹೇಳ್ತಾರೆ. ಆದರೆ ನಾವು ಸಾಧಾರಣವಾಗಿ ಭಾಷೆಯಲ್ಲಿ ಅವನು ಮಾಡಾನು ಅಂತ ಹೇಳೋದಿಲ್ಲ, ಮಾಡಿಯಾನು, ಆಯಿತಾ. ಯ ಬರುತ್ತೆ ಇಲ್ಲಿ, ಅವನು ಮಾಡಿಯಾನು, ಅವರು ಮಾಡಿಯಾರು, ಓಕೆ. ಸ್ತ್ರೀಲಿಂಗ ಆದರೆ ಮಾಡಿಯಾಳು, ಮಾಡಿಯಾರು. ಅದೇ ನಪುಂಸಕಲಿಂಗ ಆದರೆ ಮಾಡು ಪ್ಲಸ್ ಈತು, ಮಾಡೀತು
ಅಥವಾ ಬಹುವಚನ ಇದ್ದರೆ ಮಾಡಿಯಾವು. ಆಯಿತಾ? ಮಾಡು ಪ್ಲಸ್ ಆವು ಮಾಡಿಯಾವು. ಡ ಇರೋದು ಡಿ ಆಗುತ್ತೆ. ಈ ಉದ್ದಕ್ಕೂ ಡ ಇರೋದು ಡಿ ಆಗುತ್ತೆ. ನೀವು ಗಮನಿಸ್ಕೊಳ್ಬೇಕು. ಹೋಗು ಕೂಡ ಹಾಗೆ ಹೋದೇನು ಅಥವಾ ಹೋದೆವು. ಗ ಇದೆ, ಹೋಗೇವು ಅಂತ ಆಗಲ್ಲ, ಇದು ಹೋದೆವು ಅಂತ ಆಗತ್ತೆ. ಆಮೇಲೆ ಇದು ಹೋದೇನು ಹೋದೆವು ಅಂತ ಆಗತ್ತೆ. ಸೊ ಗ ಇರೋದು ಇಲ್ಲಿ ದ ಆಗೋದನ್ನು ನೀವು ಗಮನಿಸ್ಬೋದು. ಅದನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕು. ಆಯಿತಾ? ಆಮೇಲೆ ಹೋದಿಯೇ ಹೋಗಿರಿ. ಆಯಿತಾ? ಗ ಇದೆ ಅಂತ ಹೋಗಿಯೇ ಅಂತ ಆಗಲ್ಲ, ಹೋದಿರಿ ಹೋದಿಯೇ ಈ ಥರ ಆಗತ್ತೆ. ಇಲ್ಲಿ ಉದ್ದಕ್ಕೂ ದ ಬರೋದನ್ನು ನೀವು ಗಮನಿಸ್ಬೋದು. ತಿಳಿ ಸೇಮ್ ಇದೆ, ತಿಳಿದೇನು ತಿಳಿದೇವು ಅಂತ ಈ ಥರ ಆಗ್ತಾ ಹೋಗುತ್ತೆ. ಕೇಳುದಾತ ಕೇಳಿ ಏನು ಅಂತ ಆಗುತ್ತೆ. ಬೀಳು ಬಿದ್ದು ದ ಆಗುತ್ತೆ. ಓಕೆ, ಅದಕ್ಕೆ ನಾನು ಬಿದ್ದೇನು, ನಾವು ಬಿದ್ದೇವು, ನೀನು ಬಿದ್ದೀಯೇ, ನೀವು ಬಿದ್ದೀರಿ, ದ ಬರುತ್ತೆ ನೋಡಿ, ಇಲ್ಲಿ ಗಮನಿಸ್ಕೊಳ್ಬೇಕು. ಹಾಗೆ ಕೀಳು ಇರೋದು ಳ ಇರೋದು ತ ಬರುತ್ತೆ. ಯಾವಾಗ? ಸಂಭಾವನಾರ್ಥಕದಲ್ಲಿ. ಆಯಿತಾ? ಸೊ ಈ ಬದಲಾವಣೆಗಳನ್ನು ನೀವು ಗಮನಿಸ್ಕೊಳ್ಬೇಕು. ಸಂಭಾವನಾರ್ಥಕದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗತ್ತೆ. ಕೀಳು ಪ್ಲಸ್ ಏನು ಕೀಳೇನು ಅಂತ ಹೇಳೋಂಗಿಲ್ಲ, ನಾವು ಕಿತ್ತೇನು ಅಂತಲೇ ಹೇಳಬೇಕು. ಅದು ನೀವು ಗಮನಿಸ್ಕೊಂಡಿರ್ಬೇಕು. ಅದಕ್ಕೆ ಆ ರೀತಿ ಎಲ್ಲೆಲ್ಲ ವ್ಯತ್ಯಾಸಗಳಾಗತ್ತೆ ಅವುಗಳನ್ನು ನಾನು ಉದಾಹರಣೆ ಕೊಟ್ಟಿದ್ದೀನಿ, ಇನ್ನೂ ಸುಮಾರು ಕೊಟ್ಟಿದ್ದೀನಿ. ಯಾಕಂದರೆ ಕಾಣು ಇರೋದು ಕಂಡು ಅಂತ ಆಗುತ್ತೆ. ಓಕೆ, ನಾನು ಕಂಡೇನು ಅಂತ ಆಗತ್ತೆ, ನಾವು ಕಂಡೇವು. ಓಕೆ, ನೀನು ಕಂಡೀಯೇ, ನೀವು ಕಂಡೀರಿ, ಈ ಥರ ಆಗುತ್ತೆ. ಕಾಣು ಇರೋದು ಕಂಡು ಅಂತ ಆಗುತ್ತೆ. ಸೊ ಅದನ್ನು ಕೂಡ ನೀವು ಗಮನಿಸ್ಕೊಳ್ಬೇಕು. ಇರು ಇರೋದು ಇದ್ದು ಆಗತ್ತೆ. ಹಾಗೆ ತರು ಅವು ಇರೋದು ಬರು ಅನ್ನೋದು ಬಂದೇನು ಆಗತ್ತೆ. ತರು ಅಂದರೆ ತಂದೇನು ಅಂತ ಆಗುತ್ತೆ. ಇಲ್ಲಿ ರ ಇರೋದು ದ ಆಗುತ್ತೆ ನೋಡಿ, ಇಲ್ಲಿಯೂ ಕೂಡ. ಸೊ ಇದನ್ನು ನೀವು ಗಮನಿಸ್ಕೊಳ್ಬೇಕು. ಹಾಗೆ ಕೊಡು ಅನ್ನೋದು ಕೊಟ್ಟೇನು ಕೊಟ್ಟೇವು ಅಂತ ಆಗತ್ತೆ. ಇದು ನಿಮಗೆ ಭೂತಕಾಲದಲ್ಲೂ ಹೀಗೆ ಆಗತ್ತೆ ಅಲ್ವಾ? ಕೊಡು ಅನ್ನೋದು ಕೊಟ್ಟನು ಅಂತ ಆಗತ್ತೆ ಅಲ್ವಾ? ಇದೆಲ್ಲ ಭೂತಕಾಲದಲ್ಲಿ ಏನು ವ್ಯತ್ಯಾಸಗಳಾಗ್ತವೆ ಅದೇ ರೀತಿ ಸಂಭಾವನಾರ್ಥಕದಲ್ಲೂ ಆಗ್ತಾ ಇರುತ್ತೆ. ಧಾತುಗಳ ರೂಪದಲ್ಲಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಅದಕ್ಕಾಗಿ ನಾನು ನಿಮ್ಗೆ ಇಷ್ಟೊಂದು ಉದಾಹರಣೆಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ನಿಮಗೆ ನೆನ್ಪಿಟ್ಕೊಳ್ಳೋಕ್ಕೆ ಸುಲಭ ಆಗತ್ತೆ ಅಂತ. ಆಯಿತಾ? ಈಗ ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಕೆಲವು ನೋಡೋದಾದರೆ, ಇಲ್ಲಿ ಈ ಕೆಳಗಿನ ವಾಕ್ಯದಲ್ಲಿರುವ 2 ನಿಷೇಧಾರ್ಥಕ ಮತ್ತು 2 ಸಂಭಾವನಾರ್ಥಕ ಪದಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ವಾಕ್ಯವನ್ನು ಕೊಟ್ಟಿದ್ದಾರೆ. ಅವನೇನು ಮಾಡನು, ಹೇಳಿದ ಉಪದೇಶವನ್ನು ಕೇಳನು ಎಂಬುದು ಸರಿಯಲ್ಲ. ಪ್ರೀತಿ ವಿಶ್ವಾಸದಿಂದ ಹೇಳಿದರೆ ಕೇಳಿಯಾನು ಎಂಬ ಭರವಸೆ ಇದೆ. ಅವನಿಂದ ಸಹ ಉತ್ತಮ ಕಾರ್ಯ ನಡೆದೀತು ಅಂತ ಹೇಳಿದ್ದಾರೆ. ಇಲ್ಲಿ ಅವನೇನು ಮಾಡನು, ಮಾಡನು ಅನ್ನೋದು ಅವನು ಮಾಡೋದಿಲ್ಲ ಅನ್ನುವ ಅರ್ಥದಲ್ಲಿ ಹೇಳುತ್ತೆ. ಹಾಗಾಗಿ ಅದು ನಿಷೇಧಾರ್ಥಕ. ಹೇಳಿದ ಉಪದೇಶವನ್ನು ಕೇಳನು, ಕೇಳೋದಿಲ್ಲ ಅವನು ಅನ್ನೋದು ನಿಷೇಧಾರ್ಥಕ. ಅದೇ ಪ್ರೀತಿ ವಿಶ್ವಾಸದಿಂದ ಹೇಳಿದರೆ ಕೇಳಿಯಾನು, ಕೇಳಬಹುದು ಅವನು, ಹಾಗಾಗಿ ಅದು ಕೇಳಿಯಾನು ಅಂತ ಆಗತ್ತೆ. ಆಮೇಲೆ ನಡೆದೀತು, ಆಯಿತಾ? ಇದು ಸಂಭಾವನಾರ್ಥಕ ಕ್ರಿಯಾಪದ. ಹಾಗೆಯೇ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ, ಅದೇ ಸೇಮ್ ಥರ ಒಂದು ವಾಕ್ಯವನ್ನು ಕೊಟ್ಟು ಅದರಲ್ಲಿ ಅದರ ವಿದ್ಯಾರ್ಥಕ ಮತ್ತು ಸಂಭಾವನಾರ್ಥಕಗಳನ್ನು ಹೇಳಿ ಅಂತ ಹೇಳಿದ್ದಾರೆ. ಉತ್ತಮ ಪುಸ್ತಕಗಳನ್ನು ಓದಿ ತಿಳಿಯೋಣ, ತಿಳಿಯೋಣ ಅನ್ನೋದು ವಿದ್ಯಾರ್ಥಕ. ನಾವಿಲ್ಲಿ ನೋಡಿದ್ವಲ್ಲ, ವಿದ್ಯಾರ್ಥಕ ಹೇಗಿರುತ್ತೆ, ಓಣ ಅನ್ನೋದು ಬರುತ್ತೆ ವಿದ್ಯಾರ್ಥಕದಲ್ಲಿ. ಯಾವಾಗ? ಉತ್ತಮ ಪುರುಷದಲ್ಲಿ. ಆಗ ತಿಳಿಯೋಣ, ನಾವು ತಿಳಿಯೋಣ ಅಲ್ವಾ? ಹಾಗಾಗಿ ಇಲ್ಲಿ ತಿಳಿಯೋಣ, ಮಾಡೋಣ ಇವುಗಳೆಲ್ಲ ವಿದ್ಯಾರ್ಥಕಗಳು, ಇವು ಉತ್ತಮ ಪುರುಷ. ಅದೇ ಲಾಸ್ಟಿಗೆ ಪ್ರಥಮ ಪುರುಷ ಅಂತಾದರೆ ಒಳ್ಳೆಯದಾಗಲಿ ಅಲ್ವಾ? ವಿದ್ಯಾರ್ಥಕ ನಾವು ನೋಡಿದ್ವಲ್ಲ, ಪ್ರಥಮ ಪುರುಷದಲ್ಲಿ ಏನು ಬರುತ್ತೆ, ಅಲಿ. ಆಯಿತಾ? ಒಳ್ಳೆಯದಾಗಲಿ ಅನ್ನೋದು ವಿದ್ಯಾರ್ಥಕ ಕ್ರಿಯಾಪದ ಪ್ರಥಮ ಪುರುಷದಲ್ಲಿದೆ. ಆಯಿತಾ? ಹಾಗೆಯೇ ಸಂಭಾವನಾರ್ಥಕ ಇಲ್ಲಿ ಇತ್ತಲ್ಲ, ಏನಾದೀತು, ಹೋದೀತು, ಇವುಗಳೆಲ್ಲ ಸಂಭಾವನಾರ್ಥಕ. ಇಲ್ಲೇ ನಾವು ನೋಡ್ತೀವಲ್ಲ, ಈತು ಅಲ್ವಾ? ಸೊ ಏನಾದೀತು, ಹೋದೀತು ಅವುಗಳೆಲ್ಲ ಪ್ರಥಮ ಪುರುಷ ನಪುಂಸಕಲಿಂಗದ ಸಂಭಾವನಾರ್ಥಕವನ್ನು ತೋರಿಸುತ್ತೆ. ಇಲ್ಲಿ ಮರ್ತು ಹೋಯ್ತು ನನಗೆ ಹೇಳೋಕ್ಕೆ, ಈತು ಜೊತೆ ಆತು ಅಂತಲೂ ಇದೆ. ಕೆಲವೊಂದು ಕಡೆ ಇದನ್ನು ಉಪಯೋಗಿಸ್ಬೋದು. ಇವಾಗ ಕೆಲವು ಹಳ್ಳಿ ಕಡೆ ಯೂಸ್ ಮಾಡ್ತಾನೆ, ಕಂಡೀತು ಅನ್ನೋ ಬದಲು ಕಂಡಾತು, ಏನಾದರೂ ಕಂಡಾತು ಅಲ್ಲಿ ಅಂತ ಹೇಳ್ತಾರೆ. ಹಾಗೆಯೇ ಬಂದೀತು ಅನ್ನೋದ್ರೆ ಬಂದಾತು ಅಂತ ಹೇಳ್ತಾರೆ.
ಸೊ ಅಲ್ಲಿ ಉಪಯೋಗಕ್ಕೆ ಬರಬಹುದು. ಸಾಧಾರಣವಾಗಿ ನಾವು ಕಂಡೀತು, ಬಂದೀತು ಅಂತಲೇ ಹೇಳೋದು. ಕೆಲವು ಡೈಲೆಕ್ಟ್ಗಳಲ್ಲಿ, ಕೆಲವು ಕಡೆಯ ಭಾಷೆಗಳಲ್ಲಿ ಬಂದಾತು, ಕಂಡಾತು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಆತು ಅನ್ನೋದು ಕೂಡ ಇದೆ. ಹಾಗಾಗಿ ಎಲ್ಲಾದರೂ ಈತು ಅಂತ ಬಂದಾಗ ಅದು ಸಂಭಾವನಾರ್ಥಕ. ಅಲಿ ಬಂದಿದೆ, ಹಾಗಾಗಿ ಇದು ವಿದ್ಯಾರ್ಥಕ. ಓಣ ಬಂದಿದೆ, ಅದಕ್ಕೆ ಇದು ವಿದ್ಯಾರ್ಥಕ. ಇಲ್ಲಿ ಕೂಡ ನೋಡಿ ಈತು ಅಂತ ಬಂದಿದೆ, ಹಾಗಾಗಿ ಇದು ಸಂಭಾವನಾರ್ಥಕ. ಮತ್ತು ಆನು, ಕೇಳಿ ಆನು ಅಲ್ವಾ, ಇಲ್ಲಿ ನೋಡಿ ಆನು, ಹಾಗಾಗಿ ಇದು ಸಂಭಾವನಾರ್ಥಕ ಆಗಿದೆ. ಆಯಿತಾ? ಇವಾಗ ಇಲ್ಲಿ ಬೇರೆ ಕ್ರಿಯಾಪದದ ರೂಪವನ್ನು ಕೊಡಿ ಅಂತ ಕೇಳಿದ್ದಾರೆ. ಗೆಳೆಯರಾಗಿ ಒಬ್ಬರ ಕೈಯನ್ನೊಬ್ಬರು ಹಿಡಿಯಿರಿ ಅಂತ ಹೇಳಿದ್ದಾರೆ. ಹಿಡಿಯಿರಿ ಅಂತ ಹೇಳಿದ್ದಾರೆ. ಇದರ ಕ್ರಿಯಾಪದ ರೂಪ ಯಾವುದು ಅಂದರೆ ಇದು ವಿದ್ಯಾರ್ಥಕ. ಆಜ್ಞೆಯನ್ನು ತೋರಿಸುತ್ತೆ ಇಲ್ಲಿ, ಮಾಡಿ ಈ ಕೆಲಸ ಅಂತ. ನೀವೆಲ್ಲ ಗೆಳೆಯರಾಗಿ ಒಬ್ಬರ ಕೈಯನ್ನು ಒಬ್ಬರು ಹಿಡಿಯಿರಿ ಅಂತ ಹೇಳ್ತಾರೆ. ಇದನ್ನು ನಾನು ಸಂಭಾವನಾರ್ಥಕವಾಗಿ ಹೇಳೋದಾದರೆ ಒಬ್ಬರ ಕೈಯನ್ನೊಬ್ಬರು ಹಿಡಿದಾರು ಅಂತ ಹೇಳ್ಬೋದು ಅಲ್ವಾ, ಅದು ಸಂಭಾವನಾರ್ಥಕ ಆಗತ್ತೆ. ಹಿಡಿಯರು ಅಂತ ಹೇಳಿದಾಗ ಏನಾಗುತ್ತೆ, ಅದು ನಿಷೇಧಾರ್ಥಕ ಆಗತ್ತೆ. ಆದರೆ ಇಲ್ಲಿ ವಿದ್ಯಾರ್ಥಕ ರೂಪ ಹಿಡಿಯಿರಿ ಅನ್ನೋದನ್ನು ಕೊಟ್ಟಿದ್ದಾರೆ. ಇಲ್ಲಿ ನಿಷೇಧಾರ್ಥಕ ಕ್ರಿಯಾಪದದ ರೂಪ ಯಾವುದು ಕೇಳಿದ್ದಾರೆ. ನೆನೆಯರು ಅನ್ನೋದು ನಿಷೇಧಾರ್ಥಕ. ನೆನೆದಾರು ಅನ್ನೋದೇನಾಗತ್ತೆ, ಸಂಭಾವನಾರ್ಥಕ ಆಗತ್ತೆ ಅಲ್ವಾ. ನೆನೆಯಲಿ ಅನ್ನೋದು ವಿದ್ಯಾರ್ಥಕ ಆಗತ್ತೆ. ನಿಷೇಧಾರ್ಥಕ ನೆನೆಯರು ಅನ್ನೋದನ್ನು ಹೇಳುತ್ತೆ. ಆಮೇಲೆ ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಬೇಕು, ಈ ವಾಕ್ಯವನ್ನು ವಿದ್ಯಾರ್ಥಕ ರೂಪದಲ್ಲಿ ಹೇಳಿ. ಇಲ್ಲಿ ನಿಲ್ಲಬೇಕು ಅನ್ನೋದು ಆಜ್ಞೆ ಆಗಿದೆ, ಹಾಗಾಗಿ ನೀವೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಿ ಅಂತ. ಇಲ್ಲಿ ನೀವು ಇದೆ ಅಲ್ವಾ, ನೋಡಿ ನೀವು ಅನ್ನೋದೇನು, ಅದು ಮಧ್ಯಮ ಪುರುಷ. ಈ ಬರಬೇಕು, ಮಧ್ಯಮ ಪುರುಷ ಬಹುವಚನ ಅಲ್ವಾ. ನೀವೆಲ್ಲರೂ ಅಂದರೆ ನೀವು ಅಂದರೆ ಬಹುವಚನ ಅಲ್ವಾ, ಮಧ್ಯಮ ಪುರುಷ. ಹಾಗಾಗಿ ಮಧ್ಯಮ ಪುರುಷ ಬಹುವಚನ ಆಗಿರೋದ್ರಿಂದ ಇಲ್ಲಿ ನಿಲ್ಲಬೇಕು ಅನ್ನೋದು ನಿಲ್ಲಿ ಅಂತ ಆಗತ್ತೆ. ಇಲ್ಲಿ ಅದ್ರ ಬದಲು ಹುಡುಗರೆಲ್ಲ ಒಂದೇ ಸಾಲಿನಲ್ಲಿ ನಿಲ್ಲಬೇಕು ಅಂದಾಗ ಹುಡುಗರು ಅನ್ನೋದೇನಾಗುತ್ತೆ, ಪ್ರಥಮ ಪುರುಷ, ಬೇರೆಯವ್ರ ಬಗ್ಗೆ ಹೇಳೋದಲ್ವಾ. ಅವಾಗೇನಾಗ್ತಿತ್ತದು, ಹುಡುಗರೆಲ್ಲರೂ ಒಂದೇ ಸಾಲಿನಲ್ಲಿ ನಿಲ್ಲಲಿ ಅಂತ ಆಗ್ತಾ ಇತ್ತು. ಯಾವಾಗ ಅದು ಪ್ರಥಮ ಪುರುಷ ಇದ್ದರೆ. ಇಲ್ಲಿ ಇದು ಮಧ್ಯಮ ಪುರುಷ ಇರೋದ್ರಿಂದ ನೀವೆಲ್ಲರೂ, ನೀವು ಅಂತ ಇರೋದ್ರಿಂದ ನಿಲ್ಲಬೇಕು ಅನ್ನೋದು ನಿಲ್ಲಿ ಅಂತ ಆಗತ್ತೆ. ಆಮೇಲೆ ಇಲ್ಲಿ ವನಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು, ಇದನ್ನು ವಿದ್ಯಾರ್ಥಕವಾಗಿ ಮಾಡಿ ಅಂತ ಹೇಳಿದ್ದಾರೆ. ವಿಜೃಂಭಣೆಯಿಂದ ಜರುಗಿತು, ಹಾಗಾಗಿ ವನಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಲಿ, ಅಲ್ಲಿ ಬಂದಿದೆ. ಆಯಿತಾ? ಇದು ಅದರ ವಿದ್ಯಾರ್ಥಕ ರೂಪ ಆಗಿದೆ. ಇಲ್ಲಿ ಕೆಲವನ್ನೆಲ್ಲ ಎರಡೆರಡು ಸಲ ಕೇಳಿದ್ದಾರೆ. ಕೆಲವು ಇದು ಒಬ್ಬರ ಕೈಯನ್ನು ಒಬ್ಬರು ಹಿಡಿಯಿರಿ, ನಿಲ್ಲಿರಿ, ಸರತಿ ಸಾಲಿನಲ್ಲಿ ನಿಲ್ಲಬೇಕು, ಇವುಗಳನ್ನೆಲ್ಲ ಅನೇಕ ಸಾರಿ ನಿಮ್ಮ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಇನ್ನೂ ಕೆಲವು ಎಕ್ಸಾಂಪಲ್ ಇದೆ, ಇದನ್ನು ಕೂಡ ಎರಡೆರಡು ಸಲ ಕೇಳಿದ್ದಾರೆ. ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ಬಡತನ ನೀಗೀತೆ. ಓಕೆ, ಇದರ ಸಂಭಾವನಾರ್ಥಕ ರೂಪ. ಇದು ಕರೆಂಟ್ಲಿ ಏನಿದೆ, ಪ್ರಶ್ನಾರ್ಥಕ ರೂಪದಲ್ಲಿದೆ. ಆಯಿತಾ? ನೀಗೀತೆ ಅಂತ. ಸಂಭಾವನಾರ್ಥಕ ಏನು ಅಂತ ಏನು ಹೇಳುತ್ತೆ, ನೀಗಬಹುದು, ನೀಗದೇನೂ ಇರ್ಬೋದಲ್ವಾ. ಹಾಗಾಗಿ ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ಬಡತನ ನೀಗೀತು ಅನ್ನೋದು ಇದರ ಸಂಭಾವನಾರ್ಥಕ ರೂಪ. ಅದರದ್ದು ನಿಷೇಧಾರ್ಥಕ ರೂಪ ಕೇಳಿದ್ರೆ ಏನು ಹೇಳಬೇಕು, ಕಾವೇರಿ ನಾಲೆ ಇಲ್ಲಿಗೆ ಬಂದರೆ ಬಡತನ ನೀಗದು ಅಂತ. ಬಾಗಿಲನ್ನು ಮುಚ್ಚು, ಮಗುವಿಗೆ ಎಚ್ಚರವಾಗುವುದು, ಇದರ ಸಂಭಾವನಾರ್ಥಕ ರೂಪ ಹೇಳಿ ಅಂತ ಹೇಳಿದ್ದಾರೆ. ಬಾಗಿಲನ್ನು ಮುಚ್ಚು, ಮಗುವಿಗೆ ಎಚ್ಚರವಾದೀತು ಅನ್ನೋದು ಇದರ ಸಂಭಾವನಾರ್ಥಕ ರೂಪ ಆಗಿದೆ. ಹಾಗೆ ಭೀಮನು ಬಂಡಿ ಅನ್ನವನ್ನು ತಿಂದು ಮುಗಿಸುವನು, ಇದರ ನಿಷೇಧಾರ್ಥಕ ವಾಕ್ಯವನ್ನಾಗಿ ಪರಿವರ್ತಿಸಿ ಅಂತ ಹೇಳಿದ್ದಾರೆ. ನಿಷೇಧಾರ್ಥಕ ಅಂದರೆ ಮುಗಿಸನು. ಆಯಿತಾ? ಭೀಮನು ಬಂಡಿ ಅನ್ನವನ್ನು ತಿಂದು ಮುಗಿಸನು ಅಂತ ಹೇಳಬೇಕಾಗತ್ತೆ. ಆಮೇಲೆ ನಿನ್ನ ಸಹೋದರನು ನಿನ್ನ ಆಕಾಂಕ್ಷೆಗಳನ್ನು ಈಡೇರಿಸಿದನೇ, ವಿದ್ಯಾರ್ಥಕ ವಾಕ್ಯಗಳನ್ನಾಗಿ ಪರಿವರ್ತಿಸಿ. ವಿದ್ಯಾರ್ಥಕ ಅನ್ನೋದೇನಿರುತ್ತೆ, ಆಜ್ಞೆ, ಆಶೀರ್ವಾದ, ಹಾರೈಕೆ ಅವುಗಳನ್ನು ಹೇಳುತ್ತಲ್ವ. ಈಡೇರಿಸಿದನೇ ಅನ್ನೋದು ಇಲ್ಲಿ ಪ್ರಶ್ನಾರ್ಥಕ ಆಗಿದೆ, ಹಾಗಾಗಿ ಈಡೇರಿಸಲಿ ಅನ್ನುವಂಥ ಹಾರೈಕೆ. ನಿನ್ನ ಸಹೋದರನು ನಿನ್ನ ಆಕಾಂಕ್ಷೆಗಳನ್ನು ಈಡೇರಿಸಲಿ ಅನ್ನೋದು ವಿದ್ಯಾರ್ಥಕ ರೂಪ ಆಗಿದೆ. ಈಗ ನಿಮಗೆ ಕ್ರಿಯಾಪದ ರೂಪಗಳು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಕಾಲವನ್ನು ಸೂಚಿಸುವಂತಹ ಕ್ರಿಯಾಪದಗಳು ಮತ್ತು ಧಾತುಗಳು, ಅವುಗಳ ಬಗ್ಗೆ ಕೂಡ ನಾನು
ಪಾಠಗಳನ್ನ ಮಾಡಿದ್ದೀನಿ. ಅದರ ಲಿಂಕನ್ನು ಕೊಡ್ತೀನಿ. ಅದನ್ನು ಕೂಡ ನೀವು ಗಮನಿಸ್ಕೊಳ್ಬೋದು. ಧನ್ಯವಾದಗಳು.